ನಮಸ್ಕಾರ. ಇವತ್ತು ನಾವು ಮಹಾಭಾರತದಲ್ಲಿ ಬರುವಂತಹ ಶಿಶುಪಾಲನ ಬಗ್ಗೆ ನಾವಿವತ್ತು ತಿಳ್ಕೊಳ್ಳುವ. ಶಿಶುಪಾಲ ಹಾಗೂ ದಂತವಕ್ತ್ರ ಇವರಿಬ್ಬರೂ ಕೂಡ ಮಹಾವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯರು ಇಲ್ಲಿ ಭೂಮಿಯಲ್ಲಿ ಹುಟ್ಟಿ ಬಂದದ್ದು. ಯಾಕೆಂದರೆ ಜಯ ವಿಜಯರಿಗೆ ಶಾಪ ಇರ್ತದೆ. ಸನಕಾದಿಗಳು ಮಹಾವಿಷ್ಣುವನ್ನು ಭೇಟಿ ಮಾಡಲಿಕ್ಕೆ ಅಂತ ಬರುವಾಗ ದ್ವಾರಪಾಲಕರಾದಂತಹ ಜಯ ವಿಜಯರು ಅವರನ್ನು ತಡೀತಾರೆ. ಆವಾಗ ಸನಕಾದಿಗಳು ಶಾಪ ಕೊಡ್ತಾರೆ, ನೀವು ಭೂಮಿಯಲ್ಲಿ 3 ಬಾರಿ ರಾಕ್ಷಸರಾಗಿ ಹುಟ್ಟಿ ಬನ್ನಿ ಅಂತ. ಹಾಗೆ ಒಂದು ಸಲ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿ ಬರ್ತಾರೆ, 2ನೇ ಬಾರಿ ರಾವಣ ಕುಂಭಕರ್ಣರಾಗಿ ಹುಟ್ಟಿ ಬರ್ತಾರೆ, ಶ್ರೀರಾಮನಿಂದ ಕೊಲ್ಲಲ್ಪಡ್ತಾರೆ. ಇದೀಗ 3ನೇ ಬಾರಿ ಶಿಶುಪಾಲ ದಂತವಕ್ತ್ರರಾಗಿ ಹುಟ್ಟಿ ಬಂದಿದ್ದಾರೆ. ಶಿಶುಪಾಲ ಶ್ರೀಕೃಷ್ಣ ಪರಮಾತ್ಮನ ಅತ್ತೆಯ ಮಗ. ಅಂದರೆ ಹೇಗೆ ಪಾಂಡವರು ಕುಂತಿ ಅತ್ತೆ, ಪಾಂಡವರು ಹೇಗೆ ಅತ್ತೆಯ ಮಕ್ಕಳೋ ಅದೇ ರೀತಿಯಾಗಿ ಈ ಶಿಶುಪಾಲನೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ತೆಯ ಮಗ. ಶ್ರುತಶ್ರವೆ ಅಂತ ಅವಳ ಹೆಸರು. ಯಾವ ಶ್ರೀಕೃಷ್ಣ ಪರಮಾತ್ಮನ ಅತ್ತೆಯ ಹೆಸರು ಶ್ರುತಶ್ರವೆ. ಆ ಶ್ರುತಶ್ರವೆಯ ಮಗನೇ ಈ ಶಿಶುಪಾಲ. ಛೇದಿ ದೇಶದ ರಾಜಕುಮಾರ ಆಗಿರ್ತಾನೆ ಶಿಶುಪಾಲ. ಶಿಶುಪಾಲ ಹುಟ್ಟುವಾಗ ಅವನಿಗೆ 3 ಕಣ್ಣುಗಳು ಹಾಗೂ 4 ಕೈಗಳಿತ್ತಂತೆ. ಇದು ನೋಡಿ ಶ್ರುತಶ್ರವೆಗೆ ಬಹಳ ಗಾಬರಿ ಆಗ್ತದೆ, ಅಳುತ್ತಾಳೆ. ಆವಾಗ ಶರೀರವಾಣಿ ಆಗ್ತದೆ, ನಿನ್ನ ಮಗುವನ್ನು ಯಾರೆಲ್ಲ ಮಗುವನ್ನು ನೋಡಲಿಕ್ಕೆ ಅಂತ ಬರ್ತಾರೋ ಅವರ ಎಲ್ಲರ ಕೈಯಲ್ಲಿ ಕೊಡು. ಯಾರು ಆ ಮಗುವನ್ನು ಎತ್ತಿಕೊಳ್ಳುವಾಗ ಅವನ ಹೆಚ್ಚಿದ್ದಂತಹ 1 ಕಣ್ಣು ಮತ್ತು 2 ಕೈಗಳು ಹೋಗ್ತದೋ ಆ ವ್ಯಕ್ತಿಯಿಂದಲೇ ಈ ನಿನ್ನ ಮಗನಿಗೆ ಸಾವು ಬರ್ತದೆ ಮತ್ತು ಆ ಸಮಯದಲ್ಲಿ ಅವನ ಹೆಚ್ಚಿದ್ದಂಥ ಅಂಗಾಂಗಗಳು ಇಲ್ಲದೆ ಆಗ್ತದೆ. ಎಲ್ಲರ ಹಾಗೆ ನಿನ್ನ ಮಗನು ಆಗ್ತಾನೆ ಅಂತ ಅಶರೀರವಾಣಿ ಆಗ್ತದೆ. ಶ್ರುತಶ್ರವೆ ಯಾರೆಲ್ಲ ಮಗುವನ್ನು ನೋಡಲಿಕ್ಕೆ ಬರ್ತಾರೋ ಎಲ್ಲರ ಕೈಯಲ್ಲಿ ಅವಳ ಮಗುವನ್ನು ಕೊಡ್ತಾಳೆ. ಒಂದು ದಿವಸ ಶ್ರೀಕೃಷ್ಣ ಬಲರಾಮನ ಜೊತೆಯಲ್ಲಿ ಇಲ್ಲಿ ಬರ್ತಾನೆ, ಛೇದಿ ದೇಶಕ್ಕೆ ಬರ್ತಾನೆ ಅತ್ತೆ ಮನೆಗೆ. ಬಂದಾಗ ಶ್ರುತಶ್ರವೆ ಕೃಷ್ಣನ ಕೈಯಲ್ಲಿ ತನ್ನ ಮಗುವನ್ನು ಶಿಶುಪಾಲನನ್ನು ಕೊಡುವಾಗ ಅವನಿಗೆ ಹೆಚ್ಚಿದ್ದಂತಹ 1 ಕಣ್ಣು ಹೋಗ್ತದೆ, 2 ಕೈಗಳು ಸಹ ಅದೃಶ್ಯವಾಗ್ತದೆ, ಇಲ್ಲದೆ ಆಗ್ತದೆ. ಆವಾಗ ಶ್ರುತಶ್ರವೆಗೆ ಗೊತ್ತಾಗ್ತದೆ, ಈ ಶ್ರೀಕೃಷ್ಣನೇ ನನ್ನ ಮಗನನ್ನು ಕೊಲ್ತಾನೆ ಮುಂದೆ ಅಂತ. ಆಗ ಶ್ರುತಶ್ರವೆ ಅಣ್ಣನ ಮಗನಾದಂತಹ ಕೃಷ್ಣನಲ್ಲಿ ಹೇಳ್ತಾಳೆ, ನನ್ನ ಮಗನ ತಪ್ಪನ್ನೆಲ್ಲವನ್ನೂ ಕೂಡ ನೀನು ಕ್ಷಮಿಸಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, 100 ತಪ್ಪುಗಳನ್ನು ಕ್ಷಮಿಸ್ತೇನೆ, 100ಕ್ಕೂ ಮೀರಿ ತಪ್ಪು ಮಾಡಿದರೆ ಆಗ ನಾನು ಕ್ಷಮಿಸ್ಲಿಕ್ಕಾಗುವುದಿಲ್ಲ ಅಂತ. ಆದರೆ ಈ ಶಿಶುಪಾಲ ಬೆಳೀತಾ ಬೆಳೀತಾ ಹೋದ ಹಾಗೆ ಶಿಶುಪಾಲನಿಗೆ ಕೃಷ್ಣ ದ್ವೇಷ ಅಂತ ಹೇಳೋದು ಅವನ ಸಹಜವಾಗಿ ಅವನಲ್ಲಿ ಬರ್ತದೆ. ಶಿಶುಪಾಲನ ಚಿಕ್ಕಮ್ಮನ ಮಗ ದಂತವಕ್ತ್ರ ಅಂತ ಇನ್ನೊಬ್ಬನು. ಇದು ಜಯ ವಿಜಯರ ಕೊನೆಯ ಅವತಾರವಾಗಿರ್ತದೆ. ಶಿಶುಪಾಲ ದಂತವಕ್ತ್ರರು ಇಬ್ಬರೂ ಕೂಡ ಕೃಷ್ಣನ ದ್ವೇಷ ಮಾಡ್ತಾ 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 ಬೆಳೀತಾರೆ, ದೊಡ್ಡವರಾಗ್ತಾರೆ. ಇದೇ ಸಮಯದಲ್ಲಿ ವಿದರ್ಭ ದೇಶದ ರಾಜಕುಮಾರ ರುಕ್ಮಿ ಅಂತ ಹೇಳುವಂಥವನು. ಈ ರುಕ್ಮಿಯ ತಂಗಿ ರುಕ್ಮಿಣಿ ಅಂತ. ರುಕ್ಮಿಗೆ ತನ್ನ ತಂಗಿಯಾದಂತಹ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ಇಷ್ಟ ಇರ್ತದೆ. ಯಾಕಂದರೆ ರುಕ್ಮಿ ಹಾಗೂ ಶಿಶುಪಾಲ ಇವರಿಬ್ಬರು ಕೂಡ ಸ್ನೇಹಿತರು. ಆದರೆ ರುಕ್ಮಿಣಿ ಕೃಷ್ಣನನ್ನು ಇಷ್ಟಪಡ್ತಾ ಇರ್ತಾಳೆ, ಕೃಷ್ಣನಿಗೆ ಓಲೆಯನ್ನು ಬರೆದು ಕಳಿಸ್ತಾಳೆ, ಇದೆಲ್ಲ ನಮಗೆ ಗೊತ್ತಿದ್ದದ್ದೇ. ಹಾಗೂ ಕೃಷ್ಣ ಬಂದು ರುಕ್ಮಿಣಿಯನ್ನು ವಿವಾಹ ಮಾಡ್ಕೊಂಡು ಹೋಗ್ತಾನೆ. ಆ ರೀತಿಯಾಗಿ ರುಕ್ಮಿಣಿ ಕೃಷ್ಣನನ್ನು ವಿವಾಹವಾದಳು. ಇದರ ನಂತರ ಶಿಶುಪಾಲನಿಗೆ ಕೃಷ್ಣ ದ್ವೇಷ ಅಂತ ಹೇಳುವಂಥದ್ದು ಇನ್ನೂ ಕೂಡ ತುಂಬ ಹೆಚ್ಚಾಗ್ತಾ ಹೋಗ್ತದೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾರೆ. ರಾಜಸೂಯ ಯಾಗವನ್ನು ಮಾಡಿ ಯುಧಿಷ್ಠಿರ ಚಕ್ರವರ್ತಿ ಅಂತ ಘೋಷಣೆ ಆಗುವಂಥದ್ದು. ಚಕ್ರವರ್ತಿ ಅಂತ ಹೇಳಿದರೆ ಅವನು ಎಲ್ಲ ರಾಜಾದಿರಾಜರುಗಳನ್ನು ಕೂಡ ಸೋಲಿಸಿ ಎಲ್ಲರಿಂದಲೂ ಕಪ್ಪ ತಂದು ಅವನು ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ. ಅವನಿಗಿಂತಲೂ ಮೇಲೆ ಯಾವ ರಾಜರೂ ಕೂಡ ಇಲ್ಲ. ಅಂತಹ ಪದವಿಗೆ ಯುಧಿಷ್ಠಿರ ಏರಿದ್ದಾನೆ. ಆ ದಿನ ಅವನ ಆ ರಾಜ್ಯಾಭಿಷೇಕಕ್ಕೆ, ಅವನ ರಾಜಸೂಯ ಯಾಗಕ್ಕೆ ಎಲ್ಲ ರಾಜರುಗಳು ಬಂದಿದ್ದಾರೆ. ಈ ಶಿಶುಪಾಲನೂ ಕೂಡ ಬಂದಿದ್ದಾನೆ, ದಂತವಕ್ತ್ರನ ಸಹಿತವಾಗಿ ಅಲ್ಲಿ ಬಂದಿದ್ದಾನೆ. ಈಗ ಈ ಒಂದು ಕಾರ್ಯಕ್ರಮ ರಾಜಸೂಯ ಯಾಗ ನಡೀತಾ ಇರುವಾಗ ಅಗ್ರಪೂಜೆ ಸಲ್ಲಿಸುವುದು ಅಂತ ಉಂಟು. ಅಗ್ರಪೂಜೆ ಯಾರಿಗೆ ಸಲ್ಲಿಸುವುದು? ಅಗ್ರಪೂಜೆ ಅಂತ ಹೇಳಿದರೆ ಚಕ್ರವರ್ತಿಯ ಮೇಲೆ ಅಧಿಕಾರ ಸ್ಥಾಪಿಸಲಿಕ್ಕೆ ಅಥವಾ ಅವನಿಗೇನಾದರೂ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಇನ್ಯಾರೂ ಕೂಡ ಯೋಗ್ಯರಿಲ್ಲ. ಯಾರಾದರೂ ಒಬ್ಬನನ್ನು ಅವನಕ್ಕಿಂತಲೂ ಮೇಲೆ ಅಂತ ನಿಯುಕ್ತಿ ಮಾಡಬೇಕು. ಹಾಗಾಗಿ ಅವನಿಗೆ ಮಾತ್ರ ಚಕ್ರವರ್ತಿಯನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆ ಒಂದು ಅಧಿಕಾರ ಅಂತ ಹೇಳೋದು ಇರ್ತದೆ. ಹಾಗೆ ಚಕ್ರವರ್ತಿಗಿಂತಲೂ ಮೇಲಿನ ಸ್ಥಾನದಲ್ಲಿ ಯಾರಾದರೂ ಒಬ್ಬನನ್ನು ಕೂತುಕೊಳ್ಳಿಸಿ ಅವನಿಗೆ ಅಗ್ರಪೂಜೆ ಮಾಡಬೇಕು. ಈಗ ಅದು ಯಾರಿಗೆ ಅಗ್ರಪೂಜೆ ಮಾಡುವ ಅಂತ ಹೇಳುವಂಥದ್ದು ಚರ್ಚೆ ನಡೀತದೆ. ಭೀಷ್ಮಾಚಾರ್ಯರನ್ನು ಸೂಚಿಸ್ತಾರೆ, ಆದರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಅಗ್ರಪೂಜೆ ತೆಕ್ಕೊಳ್ಳುವುದಿಲ್ಲ, ಯಾಕೆಂದರೆ ನಾನು ಹಸ್ತಿನಾವತಿಯ ಅಧೀನದಲ್ಲಿದ್ದೇನೆ, ನನಗೆ ಅದು ಸಾಧ್ಯ ಇಲ್ಲ ಅಂತ. ಕೊನೆಗೆಲ್ಲರೂ ಸೇರಿ ಶ್ರೀಕೃಷ್ಣನೇ ಈ ಅಗ್ರಪೂಜೆಗೆ ಯೋಗ್ಯ,
ಯಾವಾಗ ಸಮಯ ಸಂದರ್ಭ ಬೇಕಾದಾಗಲೆಲ್ಲ ಯುಧಿಷ್ಠಿರನಿಗೆ ಸಲಹೆ ಸೂಚನೆಗಳನ್ನು ಶ್ರೀಕೃಷ್ಣ ಕೊಡಬೇಕು ಅಂತ ಕೃಷ್ಣನಿಗೆ ಅಗ್ರಪೂಜೆ ಅಂತ ತೀರ್ಮಾನ ಆಗ್ತದೆ. ಭೀಷ್ಮಾಚಾರ್ಯರು ಒಪ್ಪಿದ್ದಾರೆ ಇದನ್ನು. ಆದರೆ ಇದಕ್ಕೆ ಶಿಶುಪಾಲ ಅಡ್ಡಿ ಮಾಡ್ತಾನೆ. ಈ ಗೊಲ್ಲನಿಗೆ ಯಾಕೆ ನೀವು ಈ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೀರಿಂದ ಬೇರೆ 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 ರೀತಿಯಾಗಿ ನಿಂದಿಸ್ತಾನೆ. ಕೃಷ್ಣನನ್ನು ಕಳ್ಳ ಅಂತ ಹೇಳ್ತಾನೆ, ಸ್ತ್ರೀಲೋಲ ಅಂತ ಹೇಳ್ತಾನೆ, ಏನು ಹೇಳಬಾರದ ಮಾತನ್ನೆಲ್ಲ ಹೇಳಿ ಅವನ ಅಗ್ರಪೂಜೆಗೆ ತಡೆ ತಂದು ಕೂತ್ಕೊಳ್ಳಿಸ್ತಾನೆ ಶಿಶುಪಾಲ. ಭೀಮಸೇನನಿಗೆ, ಅರ್ಜುನನಿಗೆ ಎಲ್ಲರಿಗೂ ಅತ್ಯಂತ ಕೋಪ. ಶ್ರೀಕೃಷ್ಣ ಏನು ಹೇಳಿದ್ದ, ಇವನ 100 ತಪ್ಪುಗಳನ್ನು ಕ್ಷಮಿಸ್ತೇನೆ ಅಂತ ಹೇಳಿದ. ಬಹಳಷ್ಟು ಈ ಹಿಂದೆಯೂ ತಪ್ಪು ಮಾಡಿದ್ದ, ಇಲ್ಲಿಯೂ ತಪ್ಪುಗಳನ್ನು ಮಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ತಾಳ್ಮೆಯಿಂದ ಸಹಿಸಿ ಕೂತು ಕೃಷ್ಣ ಇವನು 100 ತಪ್ಪು ಮಾಡಿ ಮುಗಿಸಿ ಆಗಿದೆ. ಆ ನಂತರ ಯಾವಾಗ ದ್ರೌಪದಿಗೂ ಕೃಷ್ಣನು ಇವರಿಬ್ಬರ ಸಂಬಂಧದ ಬಗ್ಗೆ ಕೆಟ್ಟ ಮಾತುಗಳನ್ನು ಯಾವಾಗ ಶಿಶುಪಾಲ ಆಡ್ತಾನೋ ಆವಾಗ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರಕ್ಕೆ ಆಜ್ಞೆ ಮಾಡ್ತಾನೆ. ಸುದರ್ಶನ ಚಕ್ರ ಹೋಗಿ ಶಿಶುಪಾಲನ ಶಿರಚ್ಛೇದ ಮಾಡಿ ಬರ್ತದೆ. ಶಿಶುಪಾಲನನ್ನು ಕೊಂದು ಹಾಕಿ ಬರ್ತದೆ ಸುದರ್ಶನ ಚಕ್ರ. ತಡಿಲಿಕ್ಕೆ ಬಂದಂತಹ ದಂತವಕ್ತ್ರನಿಗೂ ಕೂಡ ಇದೇ ಕಥೆಯಾಗ್ತದೆ. ಈ ರೀತಿಯಾಗಿ ಭಗವಂತನ ಪಾರ್ಷದರಾದಂತಹ ಜಯ ವಿಜಯರು 3 ಬಾರಿ ಭೂಮಿಯಲ್ಲಿ ಅವತಾರ ಮಾಡಿ, ಭೂಮಿಯಲ್ಲಿ ಹುಟ್ಟಿ ಬಂದರು. ಭೂಮಿಯಲ್ಲಿ ಹುಟ್ಟಿ ಬಂದಾಗ ಇದು ಕೊನೆಯ ಅವತಾರ ಆಗಿತ್ತು ಶಿಶುಪಾಲ ದಂತವಕ್ತ್ರರದು. ಹೀಗೆ ಭಗವಂತನ ದ್ವೇಷವನ್ನೇ ಕಟ್ಟಿಕೊಂಡು ಪರಮಾತ್ಮನಿಂದಲೇ ವಧಿಸಲ್ಪಟ್ಟು ಮತ್ತೆ ಹೋಗಿ ಭಗವಂತನ ಧಾಮವನ್ನು ಸೇರುವಂಥವರು ಶಿಶುಪಾಲ ಹಾಗೂ ದಂತವಕ್ತ್ರ. ಇದು ಶಿಶುಪಾಲನ ಕಥೆ. ಮಹಾಭಾರತದಲ್ಲಿ ನಾವಿದನ್ನು ಕಾಣ್ಬೋದು. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.